ಮಂಜುನಾಥ ಸ್ವಾಮಿಯನ್ನು ನಾವು ಪ್ರಾರ್ಥಿಸಿ ಮಾಯೆಯ ವಿಷಯದಲ್ಲಿ ನಾವು ಮಾತಾಡೋಣ. ಮಾಯೆ ಅನ್ನುವಂಥದ್ದು ನಮ್ಮನ್ನು ಆವರಿಸಿರುತ್ತಂತೆ. ನಮಗೆ ಯಾವ ವಿಷಯಗಳಲ್ಲಿ ದಿನನಿತ್ಯವೂ ನಮ್ಮ ಮನಸ್ಸು ಚಂಚಲವಾಗಿರ್ತದೆ, ನಾವು ಆಕರ್ಷಣೆಗೆ ಒಳಪಡ್ತೇವೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಮಾಯೆ ಅನ್ನುವಂಥದ್ದು ನಮ್ಮನ್ನು ದಾರಿ ತಪ್ಪಿಸುವಂಥದ್ದು ಹೌದು, ಅದರ ಜೊತೆಗೆ ನಮಗೆ ಸಂತೋಷ ಕೊಡುವಂಥದ್ದು ಹೌದು. ನಮ್ಮ ಬಂಧು ಬಳಗ, ಹೆಂಡತಿ, ಮಕ್ಕಳು, ಸಂಸಾರ, ವೃತ್ತಿ ಎಲ್ಲವೂ ಕೂಡ ನಮಗೆ ಈ ಮಾಯೆಯಲ್ಲಿ ನಾವಿರ್ತೇವೆ. ಆದರೆ ಅದೇ ನಮಗೆ ಕೆಲವು ಸಲ ಹೊಸ ಆಸೆಗಳನ್ನು ಹುಟ್ಟಿಸ್ತವೆ, ನಿರೀಕ್ಷೆಗಳನ್ನು ಹುಟ್ಟಿಸ್ತವೆ ಮತ್ತು ಇನ್ನೂ ಸಾಧಿಸಬೇಕು ಅನ್ನುವಂಥ ಆಸೆಯನ್ನು ಕೂಡ ಅದು ಹುಟ್ಟುತ್ತದೆ. ಹಾಗಾಗಿ ಇವತ್ತು ಈ ಮಾಯೆ ಅನ್ನುವಂಥದ್ದನ್ನು ನಾವು ಹತೋಟಿ ಮಾಡಿಕೊಳ್ಳದೆ ಇದ್ದರೆ ಅದೇ ನಮ್ಮನ್ನು ನುಂಗಿಯೂ ಬಿಡಬಹುದು. ಬಹಳ ಮುಖ್ಯವಾಗಿ ನಾವು ನೋಡ್ತೇವೆ, ನಮ್ಮ ಸುತ್ತಮುತ್ತಲ ಪ್ರಪಂಚದಲ್ಲಿ ಜನರೆಲ್ಲ ಭ್ರಮಾಧೀನರಾಗಿರುವಂತೆ ನಮಗೆ ಕಾಣುತ್ತದೆ. ಯಾಕೆ ಅಂತಂದರೆ ಯಾವುದೋ ಒಂದು ಅಧಿಕಾರವನ್ನು ಅಥವಾ ಒಂದು ವಸ್ತುವನ್ನು ಸಂಗ್ರಹಿಸುವುದಕ್ಕಾಗಿ, ಸಾಧನೆ ಮಾಡುವುದಕ್ಕಾಗಿ ಇತರರನ್ನು ತುಳಿದು ಅವರ ಅವಕಾಶಗಳನ್ನು ಮೆಟ್ಟಿ ನಾವು ಅವರ ಮೇಲೆ ಹೋಗುವಂಥ ಪ್ರಯತ್ನಗಳನ್ನು ಕೂಡ ಕೆಲವು ಬಾರಿ ಮಾಡ್ತೇವೆ. ಹಾಗಾಗಿ ಈ ಮಾಯೆ ಅನ್ನುವಂಥ ಶಬ್ದವನ್ನು ನಾವು ಬಳಸ್ಕೊಳ್ಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮನ್ನು ನಾವು ಅರಿತುಕೊಳ್ಳುವುದರ ಜೊತೆಗೆ ಇತರರಿಗೆ ನಮ್ಮಿಂದ ಹಾನಿಯಾಗದಂಥ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಬೇಕು. ಇವತ್ತು ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಎಲ್ಲವೂ ಮಾಯೆ ಮಾಯೆ ಮಾಯೆ. ಆದರೆ ಆ ಮಾಯೆ ಹಿಂದೆಯೂ ಒಂದು ಸತ್ಯ ಇದೆ, ಆ ಮಾಯೆ ಹಿಂದೆಯೂ ಪ್ರೇಮ ಇದೆ ಮತ್ತು ಅವುಗಳನ್ನೆಲ್ಲ ನಾವು ಆಸ್ವಾದಿಸೋದ ಜೊತೆಗೆ ಅವುಗಳನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಟರೆ ನಮಗೆ ನಿಜವಾಗಿಯೂ ಅದರಿಂದ ತುಂಬ ಸಂತೋಷ, ನೆಮ್ಮದಿ ಖಂಡಿತವಾಗಿಯೂ ನಮಗೆ ಸಿಗುತ್ತೆ.